ನಮಸ್ತೆ ವೀಕ್ಷಕರೇ, 100 ದಿನಗಳಿಗೆ ಸನ್ನಿಹಿತದಲ್ಲಿರುವ ಕನ್ನಡದ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳು ಇನ್ನು ಕೆಲವೇ ದಿನಗಳಲ್ಲಿ ಸೆಂಚುರಿ ಬಾರಿಸಲು ಎದುರು ನೋಡುತ್ತಿದ್ದಾರೆ. ಈ ಮಧ್ಯೆ ಕಳೆದ ಭಾನುವಾರದ ಸಂಚಿಕೆಯಲ್ಲಿ ಮೇಲ್ನೋಟಕ್ಕೆ ತ್ರಿವಿಕ್ರಮ್ ಎಲಿಮಿನೇಟ್ ಆದರು. ಆ ವಾರ ಯಾವುದೇ ವೋಟಿಂಗ್ ಲೈನ್ ತೆರೆಯದ ಕಾರಣ ತ್ರಿವಿಕ್ರಮ್ ಸೇಫ್ ಆಗಿ ಮನೆಗೆ ಹಿಂದಿರುಗಿದರು. ಈಗ ಮತ್ತೊಂದು ಹೊಸ ವಾರಕ್ಕೆ ಕಾಲಿಟ್ಟಿರುವ ಬಿಗ್ ಬಾಸ್ ಮಂದಿಗೆ ಹೊಸ ಟಾಸ್ಕ್ ಭಾರೀ ಅಚ್ಚರಿ ಮೂಡಿಸಿದೆ. ಇಡೀ ಮನೆ ಬಿಗ್ ಬಾಸ್ ರೆಸಾರ್ಟ್ ಆಗಿ ತಿರುಗಿದ್ದು, ಸ್ಪರ್ಧಿಗಳಿಗೆ ಟಾಸ್ಕ್ನ ಬಿಸಿ ತಟ್ಟಿದೆ. ಒಂದು ತಂಡ ಹೋಟೆಲ್ಗೆ ಆಗಮಿಸುವ ಅತಿಥಿಗಳಾದರೆ, ಮತ್ತೊಂದು ತಂಡ ಹೋಟೆಲ್ಗೆ ಬರುವ ಅತಿಥಿಗಳ ಯೋಗಕ್ಷೇಮ, ಅವರಿಗೆ ಬೇಕಿರುವ ಸೌಕರ್ಯಗಳನ್ನು ಪೂರೈಸುವ ಸಿಬ್ಬಂದಿಗಳಾಗಿದ್ದಾರೆ. ಸದ್ಯ ಇದೇ ಮನೆಯ ಸ್ಪರ್ಧಿಗಳಿಗೆ ದೊಡ್ಡ ತಲೆನೋವಾಗಿ ಕಾಡಿದೆ. ರಜತ್ ಮೇಲಿನ ಕೋಪವನ್ನು ಟಾಸ್ಕ್ ಮೂಲಕ ತೀರಿಸಿಕೊಳ್ತಿರುವ ಚೈತ್ರಾ ಒಂದೆಡೆಯಾದರೆ, ಮ್ಯಾನೇಜರ್ ಮೋಕ್ಷಿತಾ ಮಾತಿಗೆ ಮಂಜು ನೀರಿನ ಗ್ಲಾಸ್ ಬಿಸಾಡಿದ್ದಾರೆ. ರೆಸಾರ್ಟ್ ಆಗಿ ತಿರುಗಿರುವ ಬಿಗ್ ಬಾಸ್ ಮನೆಯಲ್ಲಿ ಮಾತಿನ ಜಿದ್ದಾಜಿದ್ದಿ ಆರಂಭವಾಗಿದ್ದು, ಟಾಸ್ಕ್ ಶುರುವಾಗಿ 1 ದಿನವೂ ಕಳೆದಿಲ್ಲ. ಆಗಲೇ ಆಟದ ಬಿಸಿ ಮಾತಿನಲ್ಲೇ ಹೆಚ್ಚಾಗಿರುವುದು ಹೊರಬಂದಿರುವ ಪ್ರೊಮೋದಲ್ಲಿ ಕಂಡುಬಂದಿದೆ.